ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಈ ಭಯಂಕರವಾದಂತ ದೃಶ್ಯನ ನೋಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಹೃದಯನ ಗಟ್ಟಿ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಚಿಕ್ಕ ಚಿಕ್ಕ ಮಕ್ಳಿದಾರ, ಅವ್ರಿಗಂತೂ ಈ ವಿಡಿಯೋ ತೋರ್ಸಕ್ಕೆ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಬೆಳಗ್ಗೆ ಟೈಮ್ ಅವ್ರನ್ನ ನೋಡಿದ್ರೆ ನನಗೆ ಇಷ್ಟೊಂದು ಭಯ ಆಗ್ತಾ ಇದೆ. ಇನ್ನು ರಾತ್ರಿ ವೇಳೆ ಅವರನ್ನ ನೋಡ್ಬಿಟ್ರಂತೂ ನಿಜವಾಗ್ಲೂ ಗಾಬರಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡ್ಬೇಕು. ಜೊತೆಗೆ ಈ ವಿಡಿಯೋನ ಕನಿಷ್ಠ ಪಕ್ಷ ಒಂದಷ್ಟು ಜನರಿಗೆ ಶೇರ್ ಮಾಡಬೇಕು. ಬಹಳ ಬೇಜಾರಾಗ್ತಾ ಇದೆ, ಬಹಳ ನೋವಾಗ್ತಾ ಇದೆ. ಕಣ್ಣಲ್ಲಿ ನೀರಲ್ಲ, ರಕ್ತ ಬರುವಂತ ದೃಶ್ಯನ ನಾನು ನಿಮಗೆ ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ಯಾರಿಗೆಲ್ಲ ಗಟ್ಟಿ ಹೃದಯ ಇದೆ ಅವ್ರು ಮಾತ್ರ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಪ್ರಕಾರ ನಿಜವಾದ ಧರ್ಮ ಅಂದ್ರೆ ಯಾವುದು, ನಿಜವಾದ ದಾನ ಅಂದ್ರೆ ಯಾವುದು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನಿಜವಾದ ಧರ್ಮ ಯಾವುದು ಅಂತ ನಾನು ಕೊನೆಯಲ್ಲಿ, ಅಂದ್ರೆ ಈ ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಹಳ ನೋವಾಗ್ತಾ ಇದೆ, ಬಹಳ ಬೇಜಾರಾಗ್ತಾ ಇದೆ ನನಗೆ. ಈ ದೃಶ್ಯನ ನನ್ನ ಎರಡು ಕಣ್ಣಿಂದ ಅಂತೂ ನೋಡಕ್ ಸಾಧ್ಯನೇ ಆಗ್ತಾ ಇಲ್ಲ. ಸೊ ದಯವಿಟ್ಟು ನಿಮಗೂ ಕೂಡ ಈ ದೃಶ್ಯವನ್ನ ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಭಯಂಕರವಾದಂತ ದೃಶ್ಯನ ನೀವು ನೋಡ್ಬೇಕು ಅಂದ್ರೆ ದಯವಿಟ್ಟು ನನ್ನ ಪ್ರಕಾರ ಹೇಳೋದಾದ್ರೆ ಕಣ್ಣಿಂದ ನೋಡಿದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ ಸ್ವಾಮಿ. ನಿಜವಾದ ಮನಸ್ಸಿಂದ ಈ ವಿಡಿಯೋನ ನೋಡಿ ಗೊತ್ತಾಗ್ಬೋದು. ಮಹಿಳೆಯ ಒಂದು ದುಸ್ಥಿತಿ ಇದೆಯಲ್ಲ, ಇದಂತೂ ನೋಡಿದ್ರೆ ಸಿಕ್ಕಾಪಟ್ಟೆ ಭಯ ಆಗತ್ತೆ ನನಗೆ. ಸಾಕಣ ನಮಸ್ಕಾರ. ಸಾಕು. ನಮಸ್ತೆ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಎಲ್ಲಿಂದ ಬರ್ತಾ ಇದ್ದೀರಾ? ಸರ್ ಬ್ಯಾಡಳ್ಳಿ ಪೊಲಿಟಿಷಿಯನ್ ಇಂದ ಬರ್ತಾ ಇದ್ದೀವಿ ಸರ್. ಪೇಷಂಟ್ ಇದ್ದಾರೆ, ಕಳಿಸಿದ್ರು. ಇವ್ರ ಹೆಸರು? ಹೆಸರು ಮಹಿಮಾ ಅಂತ. ಮಹಿಮಾ ಅಂತ ಇಲ್ಲ ಹಾಕಿದ್ದಾರೆ. ಅವ್ರ ಹೆಸರು. ಅಮ್ಮ ನಮಸ್ಕಾರ. ನಮಸ್ಕಾರ. ಕ್ಯಾ ನಾಮ್, ಹೆಸರೇನು ನಿಮ್ದು? ರಾಜ್ಕುಮಾರಿ. ಇದರಲ್ಲಿ ಮಾಯಮ್ಮ ಅಂತ ಇದೆ. ಸಾರಿ. ನಾಮ್ ಕೆ? ರಾಜ್ಕುಮಾರಿ. ಇವ್ರ ಹೆಸರು ರಾಜ್ಕುಮಾರಿ ಅಂತೆ. ಬಾ, ನೋಡಕ್ಕೆ ನನಗಂತೂ ಈ ಹೃದಯ ಆಗ್ತಾ ಇಲ್ಲಪ್ಪ ನನಗೆ. ನಿಜವಾಗ್ಲೂ ಈ ಹೃದಯ ಸಾಲದು ಇವ್ರನ್ನ ನೋಡೋಕೆ. ಅಂದ್ರೆ ಗಟ್ಟಿ ಗುಂಡಿಗೆ ಬೇಕು ಅಂತ. ಇವ್ರನ್ನ ನೋಡ್ಬೇಕು ಅಂದ್ರೆ ಒಂದು ಗಟ್ಟಿ ಗುಂಡಿಗೆ ಇರ್ಬೇಕು. ಯಪ್ಪ, ನಿಜವಾಗ್ಲೂ ಅಸಾಧ್ಯ, ಭಯ ಆಗತ್ತೆ ನಿಜವಾಗ್ಲು. ಸ್ನೇಹಿತರೆ, ಈ ವಿಡಿಯೋನ ನೋಡ್ತಿರೋ ಅಂತ ಪ್ರತಿಯೊಬ್ರು ಕೂಡ ಮಾನವೀಯತೆ, ಮನುಷ್ಯತ್ವ ಏನಾದ್ರೂ ಗೊತ್ತಿದ್ರೆ ಈ ವಿಡಿಯೋನ ಕನಿಷ್ಠ ಪಕ್ಷ ಒಂದಷ್ಟು ಜನಕ್ಕೆ ಶೇರ್ ಮಾಡಿ. ಕಾರಣ ಏನ್ ಗೊತ್ತಾ? ಪಬ್ಲಿಸಿಟಿ ಸಿಗ್ಲಿ ಅಥವಾ ನಾನು ಈ ತರದೊಂದು ಸೇವೆ ಮಾಡಿದೀನಿ ಅಂತ ಎಲ್ರಿಗೂ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕಲ್ಲ. ಇವ್ರು ಬಂದ್ಬಿಟ್ಟು ಈ ಕರ್ನಾಟಕ ರಾಜ್ಯದವರಂತೂ ಅಲ್ವೇ ಅಲ್ಲ. ಅಲ್ವೇನಣ್ಣ? ಕರ್ನಾಟಕದವರಂತೂ ಅಲ್ಲ. ಕರ್ನಾಟಕದವರು ಯಾವ್ದೋ ಹೊರ ರಾಜ್ಯದವರು ಗೊತ್ತಾಗ್ತಾ ಇದೆ. ಹಿಂದಿ ಮಾತಾಡ್ತಾರೆ, ಕನ್ನಡ ಬರೋದಿಲ್ಲ. ಸೊ ಹಾಗಾಗಿ ಇವ್ರನ್ನ ಮನೆಯವರೇ ತಂದು ಇಲ್ಲಿ ಬಿಟ್ಬಿಟ್ಟು ಹೋಗಿದಾರಾ ಅಥವಾ ಇವ್ರೇನಾದ್ರೂ ಇಲ್ಲಿ ಬಂದ್ಬಿಟ್ಟಿದಾರಾ ಗೊತ್ತಿಲ್ಲ. ಇವ್ರಿಗೆ ಬಂದಿರೋ ದುಸ್ಥಿತಿ ಇದೆಯಲ್ಲ, ಎಂತ ಪಾಪಿಗಳಿಗೂ ಬರೋದ್ ಬೇಡ. ಆಮೇಲೆ ನಮ್ಗೆ ಶತ್ರುಗಳಂತ ಇರ್ತಾರೆ ಗೊತ್ತಾ, ನಮ್ಗೆ ಆಗದೆ ಇರೋರು, ನಮ್ಗೆ ಅವಾಗ ಕಲ್ಲಲ್ಲಿ ಹೊಡೆದು ನಾವು ಇದೀವಿ ಅಂತ ಎಚ್ಚರಿಸೋರು, ನಾವು ಮಾಡೋ ಕೆಲಸನ ನೋಡಿ ಸಹಿಸ್ಕೊಳಕ್ ಆಗ್ದಲೆ ಕಾಲಿಳಿಯೋಂಥವ್ರು, ಅಂಥವ್ರಿಗೂ ಕೂಡ ಇಂಥ ಒಂದು ದುರ್ಸ್ಥಿತಿ ಬರಬಾರ್ದು ಅಂತ ಮನಸ್ಫೂರ್ತಿಯಾಗಿ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ. ದಯವಿಟ್ಟು ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಬೇಕು. ಯಾಕೆ ಅಂದ್ರೆ ಅವ್ರ ಮನೆಗೆ ತಲುಪಬೇಕು. ಅವ್ರು ಯಾರೋ ನನಗೆ ಗೊತ್ತಿಲ್ಲ, ನಮ್ಮ ತಾಯಿ ಅಲ್ಲ, ನಮ್ಮ ಸಂಬಂಧಿಕರಲ್ಲ. ಅವ್ರನ್ನ ನೋಡಿದ ತಕ್ಷಣ ನನಗೆ ಇಷ್ಟು ಭಯ ಆಗ್ತಾ ಇದೆ ಅಂದ್ರೆ ಅದನ್ನ ಹೇಳೋದಕ್ಕೆ ಅಸಾಧ್ಯ ಆಗತ್ತೆ. ಇವತ್ತು ಇವರ ಪರಿಸ್ಥಿತಿ ರೋಡ್ಗೆ ಬಂದು ಬಿದ್ದಿದೆ. ಯಾವ ತಾಯಿ ಎತ್ತು ಮಗಳೋ, ಯಾರಿಗೆ ಸಂಬಂಧಿಕಳೋ ಅಥವಾ ಯಾರಿಗೆ ಸಂಬಂಧಪಟ್ಟವರೋ ಗೊತ್ತಿಲ್ಲ. ಆದ್ರೆ ಇವತ್ತಿನ ಅವರ ದುರ್ಸ್ಥಿತಿ ಇದೆಯಲ್ಲ, ಬಹಳ ಬೇಜಾರಾಗತ್ತೆ. ಅಣ್ಣ, ಎಲ್ಲಿಂದ ಕರ್ಕೊಂಡು ಬರ್ತಾ ಇದೀರಾ ಇವ್ರನ್ನ? ಹತ್ರ ಬನ್ನಿ ಅಣ್ಣ. ಸರ್ ಬ್ಯಾಡಳ್ಳಿಯಿಂದ ಪೊಲಿಟಿಷಿಯನ್ ಇಂದ ಕಾಲ್ ಮಾಡಿದ್ರು, ಹೋಗಿದೆ. ಹಿಂಗೆ ಒಬ್ರು ಇದಾರೆ, ಸಂಡಕೊಪ್ಪ ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಇದೆ, ಅಲ್ಲಿ ಕರ್ಕೊಂಡು ಹೋಗಪ್ಪ, ಲೆಟರ್ ಕೊಡ್ತೀನಿ, ಅವ್ರಿಗೆ ತೋರಿಸು, ಅವ್ರ ಲೆಟರ್ ಇದು ಮಾಡ್ತಾರೆ. ಆಮೇಲೆ ಸರ್ ಇವ್ರಿಗೆ ಮಕ್ಕಳು ಯಾರಿದ್ದಾರೆ ಆದಷ್ಟು ಎಲ್ಲಿದ್ದಾರೆ ಏನು ಗೊತ್ತಾಗಬೇಕು. ಆದಷ್ಟು ಬೇಗ ಇದ್ ಮಾಡಿ ದಯವಿಟ್ಟು. ಯಾರು ಈ ತರ ಬಿಡ್ಲೇಬೇಡಿ, ಸಾಕಾಗಿಲ್ಲ ಅಂದ್ರೆ. ಸೊ ಬಹಳ ಬೇಜಾರಾಗ್ತಿದೆ ಸ್ನೇಹಿತರೆ. ನಾನಂತೂ ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. दीदी क्या नाम तुम्हारा? नाम तुम्हारा? राजकुमारी। गांव किधर है? दया जिला।
किधर आता है वो? छोड़ो छोड़ो दीदी, किधर आता है? बिहार बिहार। क्या काम करता था तुम पहले? पहले ऐटा करता हाँ? ऐटा क्या ऐटा ऐटा आइटा ಅಂದ್ರೆ क्या काम? ऐटा ऐटा पक्का ऐटा पक्का बच्ची है तुमको? बच्ची है बिहार में हाँ, बिहार में बिहार में कितना बच्ची है? है लगा के कितना बच्ची है तुमको? 4 होगा 4 बच्ची है। शादी हो गया नहीं तुमको? शादी हमको हो गया। क्या हो गया? ऐसा हो गया ना फेस पूरा, क्या हो गया? हाँ, कुछ हो गया हमको क्या हो गया? हमको कुछ नहीं कुछ नहीं होगा। ऐसा मार्क हो गया ना पूरा हाथ में, वो फेस में क्या हो गया वो? ಸ್ನೇಹಿತರೆ, ಚೋಡು ಇವ್ರನ್ನ ಕೇಳೋ ಪರಿಸ್ಥಿತಿ ಅವ್ರು ಹೇಳದ್ ಅಂದ್ರೆ ನಾವು ಕೇಳೋದು ಅವ್ರಿಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಅವರ ಪರಿಸ್ಥಿತಿ ನೋಡಿದ್ರೆ ಎಂತವ್ರಿಗೂ ಕಣ್ಣಲ್ಲಿ ನೀರು ಬರುತ್ತೆ ಸ್ವಾಮಿ. ದೇವರಾಣೆ ಹೇಳ್ತೀನಲ್ಲ, ನಾನು ಆಗ್ಲೇ ಹೇಳ್ದಾಗೆ ಶತ್ರುಗಳಿಗೂ ಇಂಥ ಕೆಟ್ಟ ದುರ್ಸ್ಥಿತಿ ಬರಬಾರ್ದು ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ ನಾನು ಯಾವಾಗ್ಲೂ. ಬಹಳ ಬೇಜಾರಾಗ್ತಿದೆ ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ನಿಜವಾಗ್ಲೂ ಅಕಸ್ಮಾತ್ ಆಗಿ ರಾತ್ರಿ ಹೊತ್ತೇನಾದ್ರೂ ಇವ್ರನ್ನ ಎಲ್ಲಾದ್ರೂ ಒಂದು ಕತ್ಲೆಲೋ ಅಥವಾ ಒಂದು ಗಿಡದ ಸಾಲಲ್ಲೋ ನೋಡ್ಬಿಟ್ರೆ ನನಗೆ ಸಡನ್ ಆಗಿ ಉಶ್ ಪಿಕ್ಚರ್ ಜ್ಞಾಪನಕ್ಕೆ ಬಂದ್ಬಿಡುತ್ತೆ. ಅಂದ್ರೆ ಆ ಒಂದು ಸಿನಿಮಾದಲ್ಲೂ ಕೂಡ ಇದೇ ರೀತಿ ಒಂದು ದೃಶ್ಯಗಳನ್ನ ತೋರಿಸಿದ್ದಾರೆ. ಬಟ್ ಅದೇ ರೀತಿ ನನಗೂ ಕೂಡ ಸಡನ್ ಆಗಿ ನೋಡಿದ ತಕ್ಷಣ ಅನ್ಸ್ಬಿಡ್ತು, ಭಯ ಆಗ್ಬಿಡ್ತು ನನಗೆ. ಬಟ್ ಯಾಕೆ ಈ ತರ ಆಗಿದೆಯೋ, ಏನ್ ಪ್ರಾಬ್ಲಮ್ ಆಗಿದೆಯೋ ಇವ್ರ ಲೈಫಲ್ಲಿ ಅಥವಾ ಏನಾಗಿದೆ ನನಗಂತೂ ದೇವರನೇ ಗೊತ್ತಿಲ್ಲ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಅದರಲ್ಲೂ ಒಂದು ಹೆಣ್ಮಗಳು ಎಂತೆಂತ ನರಕ ನೋಡಿರ್ಬೋದು, ಈ ತರ ಎಲ್ಲ ಆಗಿ ಜೀವನ ಎಷ್ಟು ನರಕ ನೋಡಿರ್ಬೋದು, ಎಷ್ಟು ಕಷ್ಟ ಪಡ್ತಿರ್ಬೋದು. ಒಂದ್ ತುತ್ತ ಅನ್ನ ಯಾರು ಕೊಡ್ತಾರೆ ಸ್ನೇಹಿತರೆ? ಚೆನ್ನಾಗಿರೋರು ಹೋದ್ರೇನೆ ಒಂದ್ ತುತ್ತ ಅನ್ನ ಹಾಕಲ್ಲ, ಬೈದ್ ಕಳ್ಸ್ಬಿಡ್ತಾರೆ. ನಾನು ಎಷ್ಟೋ ಕಡೆ ಊಟ ಕೇಳಕ್ ಹೋದಾಗ ಬಿಸಿನೀರ್ ಚೆಲ್ಬಿಟ್ಟಿರೋದ್ನು ಕೆಲವು ಕಡೆ ಗಮನಿಸಿದೀನಿ, ಕೇಳಿದೀನಿ, ನೋಡಿದೀನಿ. ಆದ್ರೆ ಇಂಥವ್ರು ಹೋದ್ರೆ ದೇವ್ರಣ್ಣ ಇವ್ರು ನೋಡೇ ಭಯ ಬಿಟ್ಬಿಟ್ಟು ಯಾರು ಒಂದು ಊಟನೂ ಕೊಡಲ್ಲ, ಭಯ ಬಿದ್ದು ಬಿಡ್ತಾರಣ್ಣ. ಹೌದೌದು. ಇವ್ರು ನೋಡಿದ್ರೆ ಹಂಗ ಅನ್ಸ್ಬಿಡುತ್ತೆ, ಯಾರು ಮನೆ ಕರ್ಕೊಂಡು ಹೋಗ್ತಾರೆ? ಈಗ ನಮ್ಗೆ ಭಯ ಆಗೋಯ್ತು ಅಲ್ಲಿ ಗೊಂಡಿಸ್ಕೊಳಕ್ಕೆ. ಆಮೇಲೆ ಮಾನವೀಯತೆ ಮೇಲೆ ಕರ್ಕೊಂಡ್ ಬಂದು ಮಾನವೀಯತೆಯಿಂದ ನೋಡಿದ ತಕ್ಷಣ ಭಯ ಆಯ್ತಾ ನಿಮ್ಗೆ? ನೋಡಿದ ತಕ್ಷಣ ಗಾಬರಿ ಆಯ್ತು, ಭಯನೂ ಆಗೋಯ್ತು ನಮ್ಗೆ. ಈಗ ಅದಕ್ಕೆ ಮನಸ್ಸು ಹೊತ್ತಾಯ್ತು ನನಗೆ, ನಮ್ ತಾಯಿ ತರ ಅಂದ್ಬಿಟ್ಟು ಕರ್ಕೊಂಡ್ ಬಂದ. ಆಶ್ರಮದಲ್ಲಿ ಈ ತರದವ್ರನ್ನೆಲ್ಲ ನೋಡ್ಕೊಳ್ಳೋದು ಈಸಿನಾ? ಕಷ್ಟ ಸರ್, ಕಷ್ಟ ಸರ್, ಆಗಲ್ಲ. ಅಕಸ್ಮಾತ್ ಆಗಿ ಇವ್ರನ್ನೇನಾದ್ರೂ ಯಾರಾದ್ರೂ ಒಬ್ರು ಬಂದ್ ಮನೆ ಕರ್ಕೊಂಡು ಹೋಗಿ ಅಂದ್ರೆ ಕರ್ಕೊಂಡು ಹೋಗ್ತಾರ? ಹೋಗಲ್ಲ ಸರ್, ಯಾರು ಕರ್ಕೊಂಡು ಹೋಗಲ್ಲ. ನಿಮ್ಮಂತರ ಇರೋದಕ್ಕೆ ಆಶ್ರಮ ನಡೀತಾ ಇರೋದು ಸರ್. ಸೊ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋನ ನೆಗ್ಲೆಕ್ಟ್ ಮಾಡದೆ ಇವರಲ್ಲೂ ನಿಮ್ಮ ತಾಯಿನೋ ತಂಗಿನೋ ಅಕ್ಕನೋ ನೋಡಿ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡ್ಕೊಡಿ. ಇವ್ರ ಕಡೆಯವ್ರು ಯಾರಾದ್ರೂ ಆದಷ್ಟು ಬೇಗ ಪತ್ತೆ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ರಿಗೂ ಶನೇಶ್ವರ ಸ್ವಾಮಿ ಒಳ್ಳೇದ್ ಮಾಡ್ಲಿ, ಶತ್ರುಗಳಿಗೂ ಇಂಥ ಒಂದು ದುರ್ಸ್ಥಿತಿ ಬರದೇ ಇರ್ಲಿ. ನಿಜವಾಗ್ಲೂ ಇವರು ಊಟ ತಿಂಡಿಗೆ ಅಥವಾ ಮಲ್ಗೋದಕ್ಕೆ ಎಷ್ಟು ರೋಡಲ್ಲಿ ಕಷ್ಟಪಟ್ಟಿದಾರೋ ಅದನ್ನ ಜಸ್ಟ್ ನೀವು ಕಣ್ಣಿಂದ ಬೇಡ ಹೃದಯದಿಂದ ನೋಡಿ ಅರ್ಥ ಮಾಡ್ಕೊಂಬಿಡಿ. ಎಲ್ರಿಗೂ ಒಳ್ಳೇದಾಗ್ಲಿ, ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಯಾರು ಇಲ್ದವ್ರಿಗೆ ನಾವಿದೀವಿ ಅನ್ನೋ ಒಂದು ಭರವಸೆ ಮೂಡಿಸುವಂತ ಸಂಸ್ಥೆನೇ ಜನಸ್ನೇಹಿ ಸಂಸ್ಥೆ. ಸೊ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ಬಂಧುಗಳಿಂದ ಬಂಧನದಿಂದ ದೂರ ಆದವ್ರಿಗೆ, ಯಾರು ಇಲ್ಲ ಅಂದವ್ರಿಗೆ ನಾವಿದೀವಿ ಅನ್ನೋ ಒಂದು ಭರವಸೆ ಮೂಡಿಸ್ತಾ ಈ ಒಂದು ಸೇವೆನ ಆಯ್ಕೆ ಮಾಡಿಕೊಂಡು ಕೊನೆ ಉಸಿರಿರೋವರೆಗೂ ಇದೇ ಸೇವೆಯಲ್ಲಿ ಹೋಗ್ಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದದಿಂದ ಈ ಸಂಸ್ಥೆ ಇಂಥ ನಿರ್ಗತಿಕರ ಆಶ್ರಯ ತಾಣವಾಗಿ ಬೆಳೆದಿದೆ. ಆಶ್ರಯ ತಾಣವಾಗಿ ಇಲ್ಲಿ ಎಲ್ಲರಿಗೂ ದಾಸೋಹ ನಡೀತಾ ಇದೆ. ಸೊ ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ, ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ನನಗಂತೂ ಖುಷಿ ಇದೆ, ನಾನೊಂದು ಹಿಂದೂ ಧರ್ಮದಲ್ಲಿ ಹುಟ್ಟಿ ಇಂಥ ಒಂದು ಅದ್ಭುತ ಕಾರ್ಯನ ನನ್ನ ಮನ್ಸಿಗೆ ಇಷ್ಟ ಆಗೋಂಗ್ ನಾನು ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಇಷ್ಟ ಆಗ್ತಾ ಇದೆ. ಆಮೇಲೆ ಇಲ್ಲಿ ಒಬ್ರು ಕೇಳಿದೆ, ಹೆಂಗಪ್ಪ ಆಶ್ರಮ ನಡೀತಾ ಇರೋದು, ಏನ್ ಬಿಟ್ಟು ಹೋದ್ರು ಅಂತ ಕೇಳಿದೆ. ನಮ್ಮನೇಲಿ ಅಲ್ಲಿ ಸರಿಯಾಗಿ ನೋಡ್ಕೊಂಡಿಲ್ಲ, ನಾನೇ ಯೂಟ್ಯೂಬಲ್ಲಿ ನೋಡ್ಕೊಂಡು ಆಶ್ರಮ ನೋಡ್ಕೊಂಡು ಇದರಲ್ಲಿ ನೋಡ್ಕೊಂಡು ಲೆಕ್ಕಾಚಾರ ನೋಡ್ಕೊಂಡು ಬಂದಿದ್ದೀನಿ. ಮನೆಗಿಂತ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಬೆಳಿಗ್ಗೆ 8 ಗಂಟೆ ಟೀ ಕೊಡ್ತಾರೆ, 7:30 8 ಗಂಟೆ ನಾಷ್ಟ ಕೊಡ್ತಾರೆ, ಮಧ್ಯಾಹ್ನ ಊಟ ಕೊಡ್ತಾರೆ, 4 ಗಂಟೆಗೆ ಟೀ ಕೊಡ್ತಾರೆ, ಸಾಯಂಕಾಲ ಊಟ ಕೊಡ್ತಾರೆ. ಮನೆಗಿಂತ ಹೆಚ್ಚು ನೋಡ್ಕೊಳ್ತಾ ಇದ್ದಾರೆ. ಹಸ್ದವ್ರಿಗೆ ಇನ್ನೇನ್ ಬೇಕು ಸರ್? ನೋಡಿ, ಹಸ್ದವ್ರಿಗೆ ಏನ್ ಬೇಕು? ನಾನು ಬಂದ ತಕ್ಷಣ ಅದೇ ಕೇಳುದು ನಾನು, ಸರ್ ಇಲ್ಲಿ ಸರ್ ಇಲ್ಲಿ ಹೆಂಗ್ ನಡೀತಾ ಇದೆ, ಇಲ್ಲಿ ಊಟ ಎಲ್ಲ ಚೆನ್ನಾಗಿ ನೋಡ್ಕೊತಾವ್ರ? ಇಲ್ಲ ಮನೆಗಿಂತ ಹೆಚ್ಚು ನೋಡ್ಕೋತಾರೆ. ನಮ್ಮ ಮಕ್ಕಳು ಸದಾ ನೋಡ್ಕೊಳ್ತಾ ಇಲ್ಲ, ಆ ತರ ನೋಡ್ಕೊಳ್ತಾರೆ. ಡಾಕ್ಟರ್ಗಳು ಬರ್ತಾರೆ, ಏನಾರು ಹೆಚ್ಚು ಕಡಿಮೆ ಇಂಗ್ಲೀಷ್ ಹೋಗ್ಬಿಟ್ಟು ಎಲ್ಲ ಟೆಸ್ಟ್ ಮಾಡ್ತಾರೆ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ನಾನು ಹೇಳ್ದ್ನಲ್ಲ, ನನಗೆ ಬಹಳ ಹೆಮ್ಮೆ ಇದೆ. ನಾನೊಬ್ಬ ಹಿಂದೂ ಯುವಕನಾಗಿ ಹಿಂದೂ ಧರ್ಮದಲ್ಲಿ ಹುಟ್ಟಿ ಸರ್ವ ಶ್ರೇಷ್ಠವಾದಂಥ ಕೆಲಸ, ನನ್ನ ಧರ್ಮವನ್ನು ಉಳಿಸುವಂಥ ಕೆಲಸ, ಅನಾಥರ ರಕ್ಷಣೆ, ನಿರ್ಗತಿಕರ ರಕ್ಷಣೆ, ಸಾಯುವಂಥವರಿಗೆ ಒಂದು ತೊಟ್ಟು ನೀರು ಬಿಡುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ, ಅಥವಾ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳಿಕ್ಕೆ ನಂಗೆ ತುಂಬ ಹೆಮ್ಮೆ ಇದೆ. ಎಲ್ರಿಗೂ ಒಳ್ಳೇದಾಗಲಿ. ಇದೇ ಶ್ರೇಷ್ಠವಾದ ಧರ್ಮ, ಮಾನವೀಯತೆ ಧರ್ಮ, ಮನುಷ್ಯತ್ವದ ಧರ್ಮ, ಪ್ರತಿಯೊಬ್ಬ ಯುವಕರಲ್ಲೂ ಇರಬೇಕಾದಂಥ ಧರ್ಮ. ಸೊ ಒಳ್ಳೇದು ಕೆಟ್ಟದ್ದು ಜೀವನದಲ್ಲಿ ಬಂದೇ ಬರುತ್ತೆ. ಅದನ್ನೆಲ್ಲವನ್ನು ತೂಗ್ಲಾಡಿಸ್ಕೊಂಡು ಹೋಗೋದಕ್ಕೆ ಮನುಷ್ಯನಾಗಿ ನಾವು ಹುಟ್ಟಿರೋದು. ಸೊ ಎಲ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ. ನಿಮ್ಮ ಪ್ರಕಾರ ನಾವು ಮಾಡಿದ ಸರಿ ಅನ್ಸಿದ್ರೆ ಈ ವಿಡಿಯೋನ ಒಂದಷ್ಟು ಜನಕ್ಕೆ ಶೇರ್ ಮಾಡಿ. ಹಾಗೆ ಆಟೋ ಅಣ್ಣಂಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸಿ. ಒಳ್ಳೇದಾಗಲಿ, ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ.